ಹಾಯ್ ಹಲೋ ವೆಲ್ಕಮ್ ಟು ಟೆಕ್ ಮೋರಿಂಗ್ ಕನ್ನಡ ಚಾನಲ್. ಫ್ರೆಂಡ್ಸು, ಪ್ರತಿಯೊಬ್ಬರು ಏನು ತಿಳ್ಕೊಂಡವ್ರು ಅಂದರೆ, ಟೆಕ್ನಾಲಜಿ ಬೆಳಿತೈತೆ ವರ್ಲ್ಡ್ನಲ್ಲಿ ಅಂತ ಭಾಳಷ್ಟು ಜನ ತಿಳ್ಕೊಂಡಿರ್ತೀವಿ. ಬಟ್ ಏನಂತ ನನ್ನ ಪ್ರಕಾರ ಟೆಕ್ನಾಲಜಿ ಬಂದ್ಬಿಟ್ಟು 2014 ಬೆಳೆದು ಬಿಟ್ಟಿತ್ತು ಅಂತ ನನಗೆ ಅನಿಸುತ್ತೆ. ಸೊ ಈ ಥರ ಐಡಿಯಾಸ್ ನೋಡಿದ್ರೆ ನೀವು ನಿಜವಾಗ್ಲೂ ಅವಾಗೇ ಟೆಕ್ನಾಲಜಿ ಬೆಳೆದಿತ್ತು ಅಂತ ನನಗೆ ಅನಿಸುತ್ತೆ. ನಿಮಗೆ ಯಾವತ್ತು ಒಂದು ಹಿಂಟ್ ಕೊಡ್ತೀನಿ. ಸೊ ನೀವು ಇವಾಗ ಯೂಸ್ ಮಾಡೋ ಮೊಬೈಲು, ಆ ಮೊಬೈಲ್ ನಿಮಗೆ ಲೈಫ್ ಟೈಮ್ ನೀವು ಸಾಯೋ ತನಕ ಮೊಬೈಲ್ ಯೂಸ್ ಮಾಡ್ಬೋದು ಅಂದ್ರೆ ನೀವು ಅರ್ಥ ಮಾಡಿ. ಅಂದರೆ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಇವಾಗ ಪ್ರೆಸೆಂಟ್ ಯೂಸ್ ಮಾಡ್ತಿದಾರಲ್ಲ, ಆ ಮೊಬೈಲು ನೀವು ಯೂಸ್ ಮಾಡೋದು, ನಿಮ್ಮ ಮಕ್ಕಳು ಯೂಸ್ ಮಾಡೋದು, ಮೊಮ್ಮಕ್ಕಳು ಯೂಸ್ ಮಾಡ್ಬೋದು ಅದೇ ಮೊಬೈಲ್. ಸೊ ಅಂಥ ಫೀಚರ್ ಟೆಕ್ನಾಲಜಿ ತಗೊಂಡಿದ್ರು. ಯಾವ ಥರ ಗುರು ಅಂಥ ಫೀಚರ್ ಟೆಕ್ನಾಲಜಿ ಅಂತಂದರೆ, ಜಸ್ಟ್ ಏನಿಲ್ಲ, ಈ ಪ್ರಾಜೆಕ್ಟ್ ಹೆಸರು ಅಂತಂದರೆ ಗೂಗಲ್ ಪ್ರಾಜೆಕ್ಟ್ ಆರ್ ಅಂತ. ಸೊ ಇದು ಗೂಗಲ್ ಅವರಿಂದನೇ. ಬಟ್ ಈ ಮೊಬೈಲ್ಸ್ನ ತಗೊಂಬರ್ತಿರೋದು ಎಲ್ಲ ಅಂತಂದರೆ, ಇದರಲ್ಲಿ ಮೋಟ್ರೋಲಾದಲ್ಲಿ ಅಂತ ಈ ಮೊಬೈಲ್ನ, ಈ ಐಡಿಯಾನೆಲ್ಲ ಮೊಬೈಲ್ಸ್ನೆಲ್ಲ ಡೆವಲಪ್ ಮಾಡಿದ್ರು. ಸೊ ದಿ ಬೆಸ್ಟ್ ಪ್ರಾಜೆಕ್ಟು. ಬಟ್ ಇದನ್ನು ಯಾವಾಗ ಕರೆಕ್ಟ್ ಇದ್ರ ಬಗ್ಗೆ ಎಲ್ಲ ತಿಳಿಸ್ಕೊಡ್ತೀನಿ. ಓಕೆನಾ? ಫಸ್ಟ್ ಇದ್ರ ಬಗ್ಗೆ ಎಲ್ಲ ತಿಳಿಸ್ಕೊಡ್ತೀನಿ. ಸೊ ಈ ಮೊಬೈಲ್ ನಮ್ಗೆ ಏನು ಯೂಸ್ಫುಲ್ ಎಲ್ಲದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಇದು ಮಾತ್ರ ಭಾಳಷ್ಟು ಇಂಪಾರ್ಟೆಂಟು, ಪ್ರತಿಯೊಬ್ಬರು ತಿಳ್ಕೊಳ್ಳೇಬೇಕು. ಇಂಥ ಟೆಕ್ನಾಲಜಿ ಇತ್ತ ಗುರು 2014 ಅಂತ ನೀವೇ ಥಿಂಕ್ ಮಾಡಿದ್ರೆ ಆ ಟೈಮ್ನಲ್ಲಿ. ಓಕೆನಾ? ಅವಾಗ ಎಲ್ಲ ಹೊರಗಡೆ ತಗೊಂಡ್ರು. ಸೊ ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ಆಯ್ತು. ನೀವು ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ರೆ ಕೆಳಗಡೆ ಒಂದು ರೆಡ್ ಕಲರ್ ಸಬ್ಸ್ಕ್ರೈಬ್ ಅಂತ ಕ್ಲಿಕ್ ಮಾಡಿ, ಸ್ವಲ್ಪ ಲೈಕ್ ಕೊಟ್ಟು ಮೋಟಿವೇಶನ್ ಫೈಲ್ ಆಗಿ ಇದರ ಡೈಲಿ ಟೆಕ್ ಅಪ್ಡೇಟ್ಸ್ ಬಗ್ಗೆ ಟ್ರೈ ಮಾಡ್ತಾನೆ ಇರ್ತೇನೆ ನಿಮಗಾಗಿ. ಸೊ ಇನ್ನೊಂದು ಲೇಟ್ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟ್ ಆಫ್ ಆಲ್ ಬಂದ್ಬಿಟ್ಟು ಈ ಗೂಗಲ್ ಪ್ರಾಜೆಕ್ಟ್ ಆರದಲ್ಲಿ ಈ ಮೊಬೈಲಲ್ಲಿ ಬಂದ್ಬಿಟ್ಟು ನಾವು ಯಾವ ಥರ ಯೂಸ್ ಮಾಡ್ಕೋಬೋದು ಅಂದರೆ, ನಿಮಗೆ ಇವಾಗ ಪ್ರೆಸೆಂಟ್ ನಾವು ಬ್ಯಾಕ್ ಯಾವ ಥರ ಇರ್ತವೆ, ಇವಾಗ ನಾರ್ಮಲ್ ಮೊಬೈಲ್ಸ್ ಬ್ಯಾಕ್ ಹೆಂಗಿರುತ್ತೆ, ಸಾಲಿಡ್ ಡಿಸೈನು ಆ ಥರಲ್ಲಿ ಇರುತ್ತೆ. ಬಟ್ ಏನಂತಂದರೆ ಈ ಗೂಗಲ್ ಪ್ರಾಜೆಕ್ಟ್ ಆ ಮೊಬೈಲಲ್ಲಿ ಬಂದ್ಬಿಟ್ಟು ಅಂತಂದರೆ, ನಮಗೆ ಬ್ಯಾಕ್ ಬಂದ್ಬಿಟ್ಟು ಚೆಕ್ಸ್ ಡಿಸೈನಲ್ಲಿ ಇರುತ್ತೆ. ಓಕೆನಾ? ಆ ಸೈಡ್ ಚೆಕ್ಸ್ ಬಾಕ್ಸ್ ಥರ ಇರ್ತಿದ್ವಲ್ಲ, ಅವು ಬಂದ್ಬಿಟ್ಟು ನಮಗೆ ಚಿಪ್ಪುಗಳು. ಓಕೆನಾ? ಚಿಪ್ಪುಗಳು ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಪ್ರೊಸೆಸರು, ರ್ಯಾಮು, ಓಕೆನಾ, ಲೌಡ್ ಸ್ಪೀಕರ್ಸ್ ನಾವೆಲ್ಲ ಇನ್ಪುಟ್ ಮಾಡ್ಕೋಬೋದು. ಆ ಚಿಪ್ಗಳನ್ನ ಸ್ಲೈಡ್ ಮಾಡಿ ನಾವು ಇನ್ಪುಟ್ ಮಾಡ್ಕೋಬೋದಾಯಿತು. ಓಕೆನಾ? ಅಂದರೆ ಇವಾಗ ಪ್ರೊಸೆಸರ್ ಇವಾಗ ಲೇಟೆಸ್ಟ್ ಮಾರ್ಕೆಟ್ನಲ್ಲಿ ಯಾವುದೋ ಪ್ರೊಸೆಸರ್ ಬಂತಾರೆ ಕೊಡಿ, ಅದನ್ನು ಆ ಪ್ರೊಸೆಸರ್ನ ಬಂದ್ಬಿಟ್ಟು ಅಂತ ಈ ಮೊಬೈಲ್ ಹಿಂದುಗಡೆ ನಾವು ಅಂತಂದ್ರೆ ಇನ್ಪುಟ್ ಮಾಡ್ಕೋಬೋದಾಯ್ತು. ಜಸ್ಟ್ ಸ್ಲೈಡ್ ಮಾಡಿ ಲಾಕ್ ಸೈಡ್ ಇದಿರುತ್ತೆ, ಅದನ್ನು ಕ್ಲಿಕ್ ಮಾಡಿಬಿಟ್ರೆ ಸಾಕು, ಅದು ಸೆಟ್ ಆಗಿಬಿಡ್ತಿತ್ತು ಮೊಬೈಲ್ಗೆ ಆ ಪ್ರೊಸೆಸರ್. ಆವಾಗಿಂದ ಮೊಬೈಲ್ ಫುಲ್ ಸ್ಪೀಡ್ನ ವರ್ಕಿಂಗ್ ಆಗ್ತಿತ್ತು. ಅದೇ ಥರ ಬಂದ್ಬಿಟ್ಟು ನಮಗೆ ಸ್ಟೋರೇಜ್ ಸೆಟ್ ಆಗಲಿಲ್ಲ. ಸ್ಟೋರೇಜ್ ಯಾಸ್ ಇಟ್ ಈಸ್ ಅಂತ ಪಕ್ಕ ನಮಗೆ ಸ್ಲೈಡ್ಗಳು ಇರ್ತಿದ್ವಾ, ಅದು ಬಾಕ್ಸ್ ಟೈಪ್ ಇರ್ತವಲ್ಲ, ಅವ್ರು ನಾವು ಜಸ್ಟ್ ಈ ಥರ ತೆಗೆದು ಈ ಥರ ಇನ್ಪುಟ್ ಮಾಡ್ಬೋದಾಯ್ತು. ಇದು ಸ್ವಿಚ್ ಮಾಡಿಬಿಟ್ರೆ ಸಾಕು, ನಮಗೆ ಸ್ಟೋರೇಜ್ ಫಿಕ್ಸ್ ಆಗಿಬಿಡುತ್ತೆ. ಅದರ ಬಂದ್ಬಿಟ್ಟು ರ್ಯಾಮ್ ಫಿಕ್ಸ್ ಆಗಿಬಿಡುತ್ತೆ, ಮೈಕು ಮತ್ತು ಲೌಡ್ ಸ್ಪೀಕರ್, ಆ ಥರ ಭಾಳಷ್ಟು ಕಾಂಪೊನೆಂಟ್ಸ್ ನಾವೇನಂತಂದರೆ ಈವೇನು ಬಂದ್ಬಿಟ್ಟು ನಮಗೆ ಅಂತಂದರೆ ಸೆಕೆಂಡ್ರಿ ಡಿಸ್ಪ್ಲೇಸ್ ನಾವೇನಂತ ಫಿಕ್ಸ್ ಮಾಡ್ಕೋಬೋದು. ಅಂದರೆ ಅನ್ಕೊಳ್ಳಿ ಯಾವ ಥರ ಟೆಕ್ನಾಲಜಿ ಬೆಳೆದಿತ್ತು ಅಂತ 2016 ನಿಜವಾಗ್ಲೂ ಬೆಂಕಿ ಬ್ರದರ್. ನಿಜವಾಗ್ಲೂ ಹೇಳ್ತೀನಿ, ಇಂಥ ಪ್ರಾಜೆಕ್ಟು ಯಾಕೆ ಹೊರಗೆ ಬರಲಿಲ್ಲ ನನಗೆ. ಇವಾಗ ಬಂದಿದ್ರೆ ಮಾತ್ರ, ಇಂಥ ಟೆಕ್ನಾಲಜಿ ಇವಾಗ ಇದ್ದರೆ ಮಾತ್ರ ಈ ಥರ ಇರ್ತಿದ್ದಲ್ಲ. ಇವೆಲ್ಲ ಶಾಮಿ, ರಿಯಲ್ಮಿ, ಈವನ್ ನನಗೆ ಅನ್ಸನ್ಬಿಟ್ಟು ಐಫೋನ್ ಸಹ ಬರ್ತಿದ್ದಲ್ಲ ಬ್ರದರ್. ಸೊ ಆ ಲೆಕ್ಕದಲ್ಲಿ ಬೆಳೆದಿತ್ತು. ಯಾವುದಂತಂದ್ರೆ ಇದು ಗೂಗಲ್ ಪ್ರಾಜೆಕ್ಟ್ ಆರ. ಮಾತ್ರ ಯಾವ ಥರ ಥಿಂಕ್ ಮಾಡಿರ್ಬೋದು ಚಿಂತೆ ಮಾಡಿ. ಓಕೆನಾ? ನಿಮ್ಗೆ ಏನೆಲ್ಲ ಇದ್ರ ಬ್ಯಾಕ್ನಲ್ಲಿ ಅದನ್ನು ಚಿಪ್ ಹೊರಗೆ ತೆಗೆದ್ರೆ ಮಾತ್ರ 4-5 ಜಸ್ಟು, ಓಕೆನಾ, ಪಿನ್ನುಗಳು ಇದ್ದಂಗೆ ಇರ್ತಿದ್ವು. ಆ ಮ್ಯಾಗ್ನೆಟಿಕ್ ಪಿನ್ನುಗಳು ಜಸ್ಟ್ ಆ ಚಿಪ್ನ ಪ್ರೊಸೆಸರ್ ಚಿಪ್ಪು ನಾವೇನಂತಂದರೆ ಹಿಂಗೆ ಸ್ಲೈಡ್ ಮಾಡ್ಬೋದಾಯ್ತು. ಓಕೆನಾ? ಸ್ಲೈಡ್ ಮಾಡಿಬಿಟ್ರೆ ಸಾಕು, ಮೊಬೈಲ್ ಅದು ಫಿಕ್ಸ್ ಆಗ್ಬಿಡ್ತಿತ್ತು. ನಮಗೇನಂತ ಆ ಪ್ರೊಸೆಸರ್ ಕಾಣಿಸ್ತಿದ್ದಲ್ಲ, ಅದ್ರ ಮೇಲೆ ಡಿಸೈನ್ ಕಾಣಿಸುತ್ತೆ ನಮಗೆ. ನಾವು ಯಾವುದನ್ನ ಡಿಸೈನ್ ಹಾಕೋಬೋದಾಯ್ತು ಆ ಚಿಪ್ ಮೇಲೆ. ಓಕೆನಾ? ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ನಮ್ಮದು ಏನಾದರೂ ಫೋಟೋ ಹಾಕೋಬೋದಾ, ಫೋಟೋ ಹಾಕೋಬೋದಾಯಿತು. ಯಾರ್ದನ್ನ ಪ್ರತಿಯೊಂದು ನಿಮ್ಗೆ ಯಾವ್ದೊಂದು ಡಿಸೈನ್ ಆಯ್ತು, ಆ ಡಿಸೈನ್ಗಳು ಸಹ ನಾವು ಸೆಟ್ ಮಾಡ್ಕೋಬೋದಾಯ್ತು ಅದ್ರ ಮೇಲೆ. ಓಕೆ, ಕಲರ್ಸಲ್ಲಿ ರೆಡ್ ಹಾಕಿದ್ರೆ ಬ್ಲೂ ಹಾಕಿದ್ರೆ ಆ ಚೆಕ್ಸ್ ಮುಖಾಂತರ ನಾವೆಂತಂದ್ರೆ ಇನ್ಪುಟ್ ಮಾಡ್ಕೋಬೋದಾಯ್ತು. ಅಂಥ ಪ್ರಾಜೆಕ್ಟ್ ಗೂಗಲ್ ಪ್ರಾಜೆಕ್ಟ್ ಆರ. ಅದೇ ಥರ ಬಂದ್ಬಿಟ್ಟು ಏನಂತಂದ್ರೆ, ಇದರಲ್ಲಿ ಪ್ರತಿಯೊಂದು ನೀವು ಹೇಳ್ತೀರ ನೋಡ್ರಿ, ಸೆಕೆಂಡರಿ ಡಿಸ್ಪ್ಲೇ ಹಾಕ್ಕೋಬೋದು. ನಿಮಗೆ ಬ್ಯಾಗ್ ಬಂದ್ಬಿಟ್ರು ಒಂದು ಒಳ್ಳೆ, ಇವಾಗ ನೋಡ್ತೇವೆ ರೀಸೆಂಟಾಗಿ ಫ್ಲಿಪ್ ಮೊಬೈಲ್ಸಲ್ಲಿ ಬ್ಯಾಗ್ ಬಂದ್ಬಿಟ್ಟು ನಮಗೆ ಡಿಸ್ಪ್ಲೇ ಇರುತ್ತಲ್ಲ. ಸೊ ಅದೇ ಥರ ಬಂದ್ಬಿಟ್ಟು ಅಂತಂದರೆ, ನಾವು ಹಿಂದುಗಡೆ ಸೆಕೆಂಡರಿ ಡಿಸ್ಪ್ಲೇ ಸಹ ನಾವೇನಂತಂದರೆ ಅಟ್ಯಾಚ್ ಮಾಡ್ಕೋಬೋದಾಯಿತು. ಸ್ಟೋರೇಜ್ ಸಹ ನಾವು ಅಟ್ಯಾಚ್ ಮಾಡ್ಕೋಬೋದಾಯಿತು. ಸ್ಟೋರೇಜ್ ನಾವು ಎಷ್ಟನ್ನು ಅಟ್ಯಾಚ್ ಮಾಡ್ಕೋಬೋದಾಯಿತು. ಸೊ ಆ ರೀತಿಯಲ್ಲಿ ಬ್ಯಾಕು, ಓಕೆನಾ, ಚಿಪ್ಗಳು ಮಾತ್ರ ಹಿಂಗೆ ಸ್ಲೈಡ್ ಮಾಡೋದು ಸಾಕು, ಸೆಟ್ ಆಗಿಬಿಡ್ತಿತ್ತು ಕಾನ್ಫಿಗರೇಷನ್ಗಳು. ಓಕೆನಾ? ಈ ರೀತಿಲಿ ನೆಕ್ಸ್ಟ್ ನಮಗೆ ರ್ಯಾಮು, ಮತ್ತು ನಿಮಗೇನೇ ಇಲ್ಲ ಗುರು ನನಗೆ ಸ್ಪೀಡ್ ಸೌಂಡ್ ಕಮ್ಮಿ ಬರುತ್ತೆ ಅಂತಂದ್ರು ಸ್ಪೀಕರ್ಗಳು ಸಹ ನಾವು ಅಟ್ಯಾಚ್ ಮಾಡ್ಕೋಬೋದಾಯಿತು. ಮೈಕ್, ಇನ್ನೊಂದು ಸೈಡ್ ನಮಗೆ ಎಕ್ಸ್ಟ್ರಾ ಮೈಕ್ ಬೇಕಂದ್ರು ಬ್ಯಾಕ್ ನಮಗೆ ಅಂತಂದರೆ ಮೈಕ್ ಹಾಕ್ಕೋಬೋದಾಯಿತು. ಈ ಥರ ಭಾಳಷ್ಟು ನಮಗೆ ಅಂತಂದರೆ ಒಳ್ಳೆ ಇಂಟ್ರೆಸ್ಟಿಂಗ್ ಟೆಕ್ನಾಲಜಿ ಬಂದಿತ್ತು. ಬಟ್ ಇದು ಹೊರಗೆ ಬರೋಕ್ಕಾಗಲಿಲ್ಲ. ಮೇನ್ ಆಫ್ ದ ರೀಸನ್ನು ಏನೋ ಗೊತ್ತಿಲ್ಲ. ಬಟ್ ಏನಂತಂದರೆ ಗೂಗಲ್ ಪ್ರಾಜೆಕ್ಟ್ ಆರ ಹೆಸರು ಮಾತ್ರ ಗೂಗಲ್ ಪ್ರಾಜೆಕ್ಟ್ ಅಂತ ಐತೆ. ಬಟ್ ಏನಂತದನ್ನು ಹೊರಗಡೆ ತಾಂಬಂದಿದ್ದು ಮೊಬೈಲ್ ತಾಂಬರೋಕೆ ರೆಡಿಯಾಗಿದ್ದು ಮೊಬೈಲ್ ಯಾವುದು ಅಂತಂದ್ರೆ ಮೋಟ್ರೋಲಾ ಕಂಪ್ನಿಯವರು. ಆ ಮೋಟ್ರೋಲಾ ಕಂಪ್ನಿಯವರು ಅಂತ ತಾಂಬರೋಕೆ ರೆಡಿ ಮಾಡಿದ್ರು. ಬಟ್ ಅದು 2014 ಈ ಮೊಬೈಲ್ನ ಬಿಲ್ಡ್ ಮಾಡೋಕೆ ಸ್ಟಾರ್ಟ್ ಮಾಡಿ 2016 ಮಾತಾಡ್ಕೊಂಡಿದ್ರು 2017 ಲಾಂಚ್ ಮಾಡಬೇಕಂತ. ಬಟ್ ಏನಂತಂದರೆ 2017 ಬರತಟಿಯಲ್ಲ ಅಂತಂದರೆ 2016 ಇದೆ ಅಂತಂದ್ರೆ ಕ್ಲೋಸ್ ಆಗಿಬಿಡ್ತು. ಓಕೆನಾ? 2016 ಕ್ಲೋಸ್ ಆಗಿಬಿಡ್ತು, ರದ್ದುಪಡಿಸಲಾಯ್ತಂತ. ಮೋಸ್ಟ್ ಆಫ್ ದ ಸಿಟಿ ನಮಗೇನು ಬಿಲ್ ಇಶ್ಯೂಸಿಂದ ಅದೇ ಥರ ಬಂದ್ಬಿಟ್ಟು ಈ ಮೊಬೈಲ್ನ ವೆಚ್ಚ ಬಂದ್ಬಿಟ್ಟು ನಮಗೆ ಅಂತಂದರೆ $50 ಅಂತ ನೋಡಿಸ್ತದೆ. ಓಕೆನಾ? $50 ಅಂತಂದರೆ ಹತ್ತತ್ರ ನಮಗೆ ಪ್ರೆಸೆಂಟ್ 4,000 ಅಂದ್ಕೊಳ್ಳಿ.
₹4,000 ಅಂತಂದರೆ ಅವಾಗ ಪೇ ಮಾಡ್ಬೇಕಾಯ್ತು ನಿಮ್ಮ ಮೊಬೈಲ್ಗೆ. ನಿಜವಾಗ್ಲೂ ನನಗೆ ಆ ದೃಷ್ಟಿಯಿಂದ ಏನಾದರೂ ಈ ಮೊಬೈಲ್ನ ತಗೊಂಬಂದಿಲ್ಲ ಅಂತ ನನಗೆ ಡೌಟ್. ಅಂದರೆ ಮುಂದಿನ ದಿನದಲ್ಲಿ ನಾವೇನಂತಂದು ಮೊಬೈಲ್ಸ್ ನಾವು ಎಲ್ಲ ಪರ್ಸನ್ಸ್ ಏನಂತಂದರೆ ಆ ಒಂದು ಬ್ರ್ಯಾಂಡ್ನ ಯೂಸ್ ಮಾಡ್ತಾ ಇದ್ರೆ ಬೇರೆ ಮೊಬೈಲ್ಸ್ ತಗೊಳಕ್ಕಲ್ಲ. ಓನ್ಲಿ ಚಿಪ್ಗಳನ್ನ ಏನಂತಂದರೆ ಇನ್ಪುಟ್ ಮಾಡ್ಕೊಂತಾರೆ ಬಿಸಾಕ್ತಾರೆ. ಸೊ ಆ ರೀತಿಯಲ್ಲಿ ಏನಂತಂದರೆ ಆ ರೀತಿ ಟೆಕ್ನಾಲಜಿ ಬಂದ್ಬಿಟ್ರೆ ಮುಂದೆ ನಮ್ಮದು ಕೈಲಿ ಆಗಲ್ಲ, ಬದುಕೋದಾಗಲ್ಲ ಅಂತೇಳಿ ಆ ರೀತಿ ಇದನ್ನು ರದ್ದು ಮಾಡಿದರೆ ಮಾಡಿರ್ಬೋದು ನಿಜವಾಗ್ಲು. ಸೊ ಅದೇ ರೀತಿಲಿ ನೆಕ್ಸ್ಟ್ ಬಂದ್ಬಿಟ್ಟು ಏನಂತಂದ್ರೆ ನಮ್ಗೆ ಇದರಲ್ಲಿ ಗೂಗಲ್ ಕಮೆಂಟ್ ಮುಖಾಂತರ ನಾವೇನು ಕಂಟ್ರೋಲ್ ಮಾಡ್ಬೋದಾಯ್ತು ಈ ಮೊಬೈಲ್ನ. ಓಕೆನಾ, ಇವಾಗ ಓಕೆ ಗೂಗಲ್, ಹೇ ಗೂಗಲ್ ಅಂತ ಹೇಳ್ತೀವಲ್ಲ, ಸೊ ಆ ರೀತಿಯಲ್ಲಿ ಅಂತ ಕಮೆಂಟ್ ಮಾಡ್ಕೋಬೋದು. ಓಕೆನಾ, ನಮ್ಗೆ ಈಸಿಯಾಗಿ ಹೇಳ್ತೀನಿ, ಈ ಐಫೋನ್ಗಳು ಏನು ಬರ್ತಿದ್ದಿಲ್ಲ ಅವಾಗ. ಮೋಟ್ರೋಲಾದವರೇ ದಿ ಬೆಸ್ಟ್ ಕಂಪ್ನಿ ಆಗ್ತಿತ್ತು. ಈವನ್ ನಮಗೆ ಫಸ್ಟ್ ಮೊಬೈಲ್ನ ಪರಿಚಯ ಮಾಡಿಕೊಟ್ಟಿದ್ದೆ ಮೋಟ್ರೋಲಾದವರು. ಆ ರೀತಿಲಿ ನಿಜವಾಗ್ಲೂ ಮೋಟ್ರೋಲಾ ಕಂಪ್ನಿ ಇವಾಗ ಏನಂತಂದರೆ ಮೋಟ್ರೋಲಾ ಅಷ್ಟೊಂದು ಬೆಳಕಿಗೆ ಬರ್ತಿಲ್ಲ, ಬಟ್ ಐತೆ ಬ್ರ್ಯಾಂಡ್ ಐತೆ, ಬಟ್ ಅದನ್ನು ಬೆಳಕಿಗೆ ಬರ್ತಿದ್ದ. ಸೃಷ್ಟಿ ಮಾಡಿದವರೇ ಜಾಸ್ತಿ ಹೊರಗೆ ಬರ್ತಿಲ್ಲ ಆ ರೀತಿಲಿ. ಸೊ ಆ ರೀತಿಲಿ ಸೊ ಈ ರೀತಿಯಲ್ಲಿ ಅಂತಂದರೆ ಈ ಥರ ಎಲ್ಲ ಪ್ರಾಬ್ಲಮ್ಸ್ 2016 ಈ ಪ್ರಾಬ್ಲಮ್ಸ್ ಬಂದಿದ್ದಾನೆ ಅಂತಂದ್ರೆ ಕ್ಲೋಸ್ ಮಾಡಿಬಿಟ್ರಿ ಪ್ರಾಜೆಕ್ಟ್ನ. ಬಟ್ ಅದು ಅವಾಗಿನ ಕ್ಲಿಕ್ ಆಗಿದ್ರೆ ಮಾತ್ರ ಬೆಂಕಿ ಇರ್ತಿತ್ತು ಪ್ರಾಜೆಕ್ಟ್. ಅದೇ ಥರ ಬಂದ್ಬಿಟ್ಟು ಏನಂದ್ರೆ ಇದು ಹೇಳ್ದಲ್ವಾ, ಸೊ ಕಮೆಂಟ್ ಮುಖಾಂತರ ನಾನು ಅಂತಂದರೆ ಕಂಟ್ರೋಲ್ ಮಾಡ್ಬೋದಾಯ್ತು ಈ ಮೊಬೈಲ್ನ. ನೆಕ್ಸ್ಟ್ ಬಂದ್ಬಿಟ್ಟು ಇದರಲ್ಲಿ OS ಬಂದ್ಬಿಟ್ಟು ಮೋಟ್ರೋಲಾ OS ನಮ್ಗೆ ಗೊತ್ತಿರುತ್ತೆ. ನಿಯರ್ ಸ್ಟಾಕ್ ಕ್ಯಾಂಡಿಡೇಟ್ ಎಕ್ಸ್ಪೀರಿಯನ್ಸ್ ಇರುತ್ತೆ. ಯಾವೊಂದು ಬ್ಲೂಟೂತ್ಸ್ ಇರೋಲ್ಲ, ಯಾವೊಂದು ಲ್ಯಾಗ್ ಯೂಸಸ್ ಲ್ಯಾಗಿಂಗ್ ಇಶ್ಯೂಸ್ ಏನಾಗಿರೋಲ್ಲ, ದಿ ಬೆಸ್ಟ್ OS ನಮ್ಗೆ ಏನಾದ್ರು ಕೊಡ್ತಿತ್ತು ಅಂತ ಹೇಳ್ಬೋದು. ಸೊ ಈ ರೀತಿಯಲ್ಲಿ ಅಂದ್ರೆ ನಮಗೆಲ್ಲ ಸ್ಪೆಸಿಫಿಕೇಶನ್ಸು ಕೊಟ್ಟಿತ್ತು. ಬಟ್ ಏನಂತಂದರೆ ಇವಾಗ ಲೇಟೆಸ್ಟ್ ಆಗಿ ಬಂದ ಪ್ರೋಸರು ಸ್ನ್ಯಾಪ್ಡ್ರ್ಯಾಗನ್ 8 Gen 2 ಈ ಪ್ರೋಸರ್ ನಾವೇಂತಂದರೆ ಜಸ್ಟ್ ಒಂದು ಚಿಪ್ ಮುಖಾಂತರ ಒಂದು ಸ್ಲೈಡಿಂಗು ಚೆಕ್ಸ್ ಟೈಪ್ ಇರೋ ಒಂದು ಸ್ಲೈಡಿಂಗ್ ಮುಖಾಂತರ ನಾವೇಂದ್ರೆ ಇನ್ಪುಟ್ ಮಾಡ್ಕೊಂಡು ಯೂಸ್ ಮಾಡ್ಬೋದಾಯ್ತು ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ. ರ್ಯಾಮ್ಸು LPDDR 5 RAM 5X RAM ಆ ರೀತಿಯಲ್ಲಿ ನಾವೇನು ಇನ್ಪುಟ್ ಮಾಡ್ಕೋಬೋದಾಯ್ತು. ಜಸ್ಟ್ ಈ ಥರ ಇಷ್ಟೇ ಇರೋವು ನಮಗೆ ಬೇಕಾದ ಡಿಸೈನಲ್ಲಿ ಮಾಡಿಕೊಂಡು ಬ್ಯಾಕ್ ಬಂದ್ಬಿಟ್ಟು ನಮಗೆ ಈವನ್ ನಮ್ಮ ಫೋಟೋಗಳು ಸಾಕ್ಕೋಬೋದಾಯಿತು. ಡಿಸೈನ್ ನಾವೇ ಸೆಟ್ ಮಾಡ್ಕೋಬೋದಾಯಿತು. ನಿಮಗೆ ಕ್ಯಾಮ್ರಾ ಮಾಡಲ್ ಇರುತ್ತಲ್ವಾ, ಕ್ಯಾಮ್ರಾ ಮಾಡಲ್ಸ್ ನಾವೇನಂತಂದರೆ ಈ ಥರ ಸೈಡಿಗೆ ಸ್ಲೈಡ್ ಮಾಡ್ಕೊಂಡು ಬೇರೆ ಕ್ಯಾಮ್ರಾ ಮಾಡಲ್ ನಮಗೆ ರೌಂಡ್ ಶೇಪ್ನಲ್ಲಿ ಇರಬೇಕು, ಮತ್ತು ರೆಕ್ಟ್ಯಾಂಗ್ಯುಲರ, ಮತ್ತು ಅಥವಾ ಸ್ಕ್ವೇರ್ ಶೇಪ್ನಲ್ಲಿ ಆ ರೀತಿಯಲ್ಲಿ ಇರಬೇಕು. ನಾವೆಲ್ಲ ಔಟ್ಲೈನ್ಸ್ನ ಸೆಟ್ ಮಾಡ್ಕೋಬೋದಿತ್ತು. ಈವನ್ ನಮಗೆ ಮೆಗಾ ಪಿಕ್ಸಲ್ನ ನಾವೇ ಎಕ್ಸ್ಟೆಂಡ್ ಮಾಡ್ಕೋಬೋದಾಯಿತು. ಓಕೆನಾ, ಸೊ ಆ ರೀತಿಯೆಲ್ಲ ಪ್ರಾಜೆಕ್ಟ್ ತಗೊಂಡಿದ್ದು ಹೊರಗೆ ತಾಂಬರಕ್ಕಾಗಲಿಲ್ಲ. ಸೊ ಇಷ್ಟಕ್ಕೆ ಮ್ಯಾಟ್ರ್ ಕ್ಲೋಸ್ ಆಯಿತು ಅಷ್ಟೇ. 2016 ಈ ಮ್ಯಾಟ್ರ್ ಕ್ಲಿಯರ್ ಆಯಿತು. ಸೊ ಇದಿಷ್ಟು ನಮಗೆ ಗೂಗಲ್ ಪ್ರಾಜೆಕ್ಟ್ ಆರೋದ್ರಿಂದ. ಬಟ್ ಏನು ಮಾಡ್ತಾರ, ಇದು ನಿಮ್ಮ ಪ್ರಕಾರ ಹೇಳಿ ಬ್ರದರ್, ಈ ಪ್ರಾಜೆಕ್ಟಿಗೆ ಬಂದಿದ್ರೆ, ಈ ಪ್ರಾಜೆಕ್ಟ್ ಹೊರಗಡೆ ಬಂದಿದ್ರೆ ಹಂಗೆ ಹಿಂಗೆ ಇರ್ತಿದ್ದಲ್ಲ ಈ ಟೆಕ್ನಾಲಜಿ. ಇವುಗಳೆಲ್ಲ ರಿಯಲ್ಮಿ, ಶಾಮಿ ಇವೆಲ್ಲ ಬೇಸ್ಟ್ ನನ್ನ ಪ್ರಕಾರ. ಓಕೆನಾ, ಇವೆಲ್ಲ ಔಟ್ ಆಫ್ ಡೇಟ್ ಆಗ್ತಿತ್ತು. ನಮಗೆ ಗೂಗಲ್ ಮೋಟ್ರೋಲಾದವ್ರದ್ದು ಏನಂತಾರೆ ಕೈ ಮೇಲ್ಗೈ ಆಗ್ತಿತ್ತು. ಓಕೆನಾ, ಸೊ ಈ ರೀತಿ ದಿ ಬೆಸ್ಟ್ ಮೊಬೈಲು. ಈ ನೆಕ್ಸ್ಟ್ ಅಂತಿದ್ದಾರೆ ಈ ಗೂಗಲ್ ಪ್ರಾಜೆಕ್ಟಾರ ಏನು ವರ್ಕ್ ಮುಂದೆ ತಾಂಬರ್ಬೋದು ಅಂತ ಆ ರೀತಿ ಎಲ್ಲ ನ್ಯೂಸ್ ಬರ್ತಿದ್ದಾವೆ. ಬಂದರೆ ಮಾತ್ರ ಇವೆಲ್ಲ ಶಾಮಿ, ರಿಯಲ್ಮಿ ಔಟ್ವೆಲ್ಲ ನಡೆಯಲ್ಲ. ಎಲ್ಲ ನಡೆಯದೆ ಗೂಗಲ್ ಪ್ರಾಜೆಕ್ಟ್ ಆರೋದು ಮೋಟ್ರೋಲಾದವ್ರದ್ದು. ಈವನ್ ಗೂಗಲ್ ಪಿಕ್ಸೆಲ್ ಮೊಬೈಲ್ಸ್ನ ಇದನ್ನು ಫಸ್ಟ್ ಆಫ್ ಆಲ್ ಇನ್ಪುಟ್ ಮಾಡಿಬಿಡ್ತಾರೆ, ಯಾಕಂದ್ರೆ ಗೂಗಲ್ ಪ್ರಾಜೆಕ್ಟ್ ಆರಲ್ಲ. ಸೊ ಆ ರೀತಿ ಅಲ್ಲ ದಿ ಬೆಸ್ಟ್ ಮೊಬೈಲ್ ಗುರು. ನಾನು ಇದ್ರ ಬಗ್ಗೆ ಜಾಸ್ತಿ ಮಾತಾಡೋಕೆ ಹೋಗಲ್ಲ. ಈ ಟೆಕ್ನಾಲಜಿ ಬಗ್ಗೆ ನಿಮ್ಗೆ ಏನು ಅನಿಸ್ತು ಅಂತ ಕೆಳಗೆ ಕಾಮೆಂಟ್ ತಿಳಿಸೋಕೆ. ಈ ಟೆಕ್ನಾಲಜಿ ಬಂದರೆ ನಿಮ್ಗೆ ಏನು ಅನಿಸುತ್ತೆ, ಇಂಥ ಟೆಕ್ನಾಲಜಿ ಇರಬೇಕಾಗಿತ್ತಾ ಇಲ್ವಾ? ಓಕೆನಾ, ಒಂದೇ ಮೊಬೈಲ್ನ ನಾವು ಲೈಫ್ ಟೈಮ್ ಯೂಸ್ ಮಾಡೋಕೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಇಂಥ ಟೆಕ್ನಾಲಜಿ ಅಂತ. ಇಂಥ ಟೆಕ್ನಾಲಜಿ ನಾವು ಪ್ರತಿಯೊಬ್ಬರು ಏನಂತಂದರೆ ನೋಡೋ ಅದೃಷ್ಟ ನಮಗಿಲ್ಲ. ಹಾಗೆ ಇದರಲ್ಲಿ ಬ್ಯಾಕ್ ಬಂದ್ಬಿಟ್ಟು ನಮಗೆ ಅಂತ ಇವಾಗ ನೋಡ್ತಿದ್ದೀವಲ್ಲ ಭಾಳಷ್ಟು ಮೊಬೈಲ್ಸಲ್ಲಿ ಸ್ಟ್ಯಾಂಡ್ಗಳು ಆ ಥರ ಎಲ್ಲ ಅಂತ. ಸೊ ಅಂಥ ಸ್ಟ್ಯಾಂಡ್ಗಳು ನಮಗೆ ಆ ಕ್ಲಿಪ್ಗಳ ಮುಖಾಂತರ ನಾವು ಇಂಪೋರ್ಟ್ ಮಾಡ್ಕೋಬೋದಾಯಿತು. ಓಕೆನಾ, ಪ್ಲಗ್ ಆ್ಯಂಡ್ ಪ್ಲೇ ಇದೆ ಎಲ್ಲ, ಜಸ್ಟ್ ಏನಂತ ಪ್ಲಗ್ ಆ್ಯಂಡ್ ಪ್ಲೇ ಈ ಥರ ಇನ್ಪುಟ್ ಮಾಡೋದು ಇನ್ಪುಟ್ ಮಾಡ್ಕೊಳೋದು ಆ ಥರಲ್ಲೇ ಇತ್ತು. ಔಟ್ಪುಟ್ ಇನ್ಪುಟ್ ಎಲ್ಲ ಇದ್ವು. ಅದೇ ಥರ ನಾವೇಂದರೆ ಸ್ಟ್ಯಾಂಡ್ನ ಸಹ ನಾವು ಇನ್ಪುಟ್ ಮಾಡ್ಕೋಬೋದಿತ್ತು. ಅದೇ ಥರ ಬಂದ್ಬಿಟ್ಟು ಏನಂತಂದರೆ ನೆಕ್ಸ್ಟು ಇವುಗಳೆಲ್ಲ ಹಾರ್ಡ್ವೇರ್ಸ್ ಕಾಂಪೊನೆಂಟ್ಸಲ್ಲಿ ಬಗ್ಗೆ ಎಲ್ಲ ನಮಗೆ ಅಂತಂದರೆ ಅವಲೇ ಬೇರೆ. ಓಕೆನಾ, ತೋಶಿಬಾ, ಪ್ಯಾನಾಸೋನಿಕ್ಕು ಮತ್ತು ಫಿಲಿಪ್ಸ್ ಈ ಥರ ಎಲ್ಲ ಹಾರ್ಡ್ವೇರ್ ಕಂಪ್ನಿಗಳ ಜೊತೆ ಎಲ್ಲ ಮಾತಾಡ್ಕೊಂಬಿಟ್ಟಿತ್ತು ಅವಾಗಲೇ ಕಂಪ್ನಿ. ಮಾತಾಡ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡಿತ್ತು. ಬಟ್ ಹೊರಗೆ ತಾಂಬರೋದಕ್ಕೆ ಆಗಿಲ್ಲ. ತಾಂಬಂದ್ರೆ ಮಾತ್ರ ಈ ಥರ ಇರ್ತಿದ್ದಿಲ್ಲ ಕತೆ. ಈ ರೀತಿ ಎಲ್ಲ ಅಂತಂದ್ರೆ ಇದರಲ್ಲಿ ಪ್ರಾಜೆಕ್ಟ್ ಆರೋದ್ರಲ್ಲಿ ಮಾತ್ರ ದಿ ಬೆಸ್ಟು. ನಮಗೆ ಏನಂತಂದ್ರೆ ಅಪ್ರಾಕ್ಸಿಮೇಟ್ಲಿ ಸೆಪ್ಟೆಂಬರ್ 2, 2016 ಏನಂತಂದ್ರೆ ಈ ಮೊಬೈಲ್ನ ಕ್ಲೋಸ್ ಮಾಡಿದ್ರು. ಓಕೆನಾ, ಈ ಮೊಬೈಲ್ ಪ್ರಾಜೆಕ್ಟ್ನ ಏನಂತಂದ್ರೆ ಕ್ಲೋಸ್ ಮಾಡಿಬಿಟ್ರು, ಹೊರಗೆ ತಾಂಬರೋಕೆ ಆಗಲಿಲ್ಲ. ಸೊ ಆ ರೀತಿ ಇರೋಂಥ ಈ ಮೊಬೈಲ್ ಬಗ್ಗೆ. ಸೊ ಈ ಮೊಬೈಲ್ ಬಗ್ಗೆ ಭಾಳಷ್ಟು ಇಂಟ್ರೆಸ್ಟಿಂಗ್, ನನಗಂತೂ ಭಾಳಷ್ಟು ಖುಷಿ ಆಯಿತು. ಸೊ ಸಿಸ್ಟಮ್ ಕಂಪ್ಯೂಟರ್ಗಳ ಥರ ನಾವೇನು ಕಾನ್ಫಿಗರೇಷನ್ ನಾವೇ ಹೆಚ್ಕೊಂಡು ಮಾಡ್ಕೋಬೋದು ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಎಂಥ ಟೆಕ್ನಾಲಜಿ ಅಂತ. ಸೊ ನೋಡೋಣ, ಇದು ಬಂದ್ಬಿಟ್ಟು ನೆಕ್ಸ್ಟ್ ಜನ್ರೇಷನಲ್ಲಿ ಬಂದರೆ ಮಾತ್ರ ದಿ ಬೆಸ್ಟ್ ಮೊಬೈಲ್ಸ್ ಆಗ್ಬೋದು ನನ್ನ ಮಟ್ಟಿಗೆ. ಸೊ ಇದಿಷ್ಟು ಬಂದ್ಬಿಟ್ಟು ನಮಗೆ ಈ ಗೂಗಲ್ ಪ್ರಾಜೆಕ್ಟ್ ಆರ ಬಗ್ಗೆ ನಿಮ್ಗೆ ಏನಿಸ್ತು ಅಂತ ಕೆಳಗೆ ಕಾಮೆಂಟ್ ತಿಳಿಸೋಕನಾ. ಇವಿಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿದ್ರೆ ನಮ್ಮ ಡೈಲಿ ಟೆಕ್ ಅಪ್ಡೇಟ್ಸ್ ಟೆಕ್ ಮನಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸ್ವಲ್ಪ ಲೈಕ್ ಕೊಟ್ಟು ಮೋಟಿವೇಶನ್ ಫೀಲ್ ಆಗಿ ಇದರ ನಮ್ಮ ಡೈಲಿ ಟೆಕ್ ಅಪ್ಡೇಟ್ಸ್ ಬಗ್ಗೆ ಟ್ರೈ ಮಾಡ್ತಾ ಇರ್ತೀನಿ ನಿಮಗಾಗಿ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ನಾವು.